धर्म संस्थापनार्थाय संभवामि युगे युगे। ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಶ್ರೀ ಮಹಾವಿಷ್ಣುವು ವೈಕುಂಠದಲ್ಲಿ ಇರುತ್ತಾರೆ ಎಂದು ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ. ಹಾಗಿದ್ರೆ ವೈಕುಂಠ ಎಲ್ಲಿದೆ ಗೊತ್ತೇ? ನಾಸಾ ನಿಜವಾಗಿಯೂ ವೈಕುಂಠ ವಾಸಸ್ಥಳವನ್ನ ಪತ್ತೆ ಮಾಡಿದೆಯಾ? ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಮಹಾಶಿವನು ಕೈಲಾಸದ ಮೇಲೆ ಇದ್ದರೆ ಬ್ರಹ್ಮದೇವನು ಬ್ರಹ್ಮಲೋಕದಲ್ಲಿ ಇರುತ್ತಾರೆ. ಜಗತ್ತಿನ ಸೃಷ್ಟಿಕರ್ತನಾಗಿರುವ ಶ್ರೀ ಮಹಾವಿಷ್ಣು ಮಾತ್ರ ವೈಕುಂಠ ಧಾಮದಲ್ಲಿ ವಾಸ ಮಾಡುತ್ತಾರೆ. ಅಸಲಿಗೆ ಈ ವೈಕುಂಠ ಧಾಮ ಎಂದರೆ ಏನು? ಈ ವೈಕುಂಠ ಧಾಮ ಎಲ್ಲಿದೆ ಎಂದು ಎಂದಿಗಾದರೂ ಆಲೋಚನೆ ಮಾಡಿದ್ದೀರಾ? ಒಂದು ಸಾರಿಯಾದರೂ ಇಂತಹ ಪ್ರಶ್ನೆ ನಿಮಗೆ ಎದುರಾಗಿದೆಯಾ? ನಾಸಾ ಸೈಂಟಿಸ್ಟ್ಗಳು ನಿಜವಾಗಿಯೂ ಈ ವೈಕುಂಠ ಧಾಮವನ್ನ ಪತ್ತೆ ಮಾಡಿದ್ದಾರಾ? ತಿಳಿದುಕೊಳ್ಳಬೇಕು ಅಂದ್ರೆ ಈ ವಿಡಿಯೋವನ್ನ ಎಂಡ್ವರೆಗೂ ನೋಡಿ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋಗಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಮೆಂಟ್ ಮಾಡುವುದನ್ನ ಮರೆಯಬೇಡಿ. ವೈಕುಂಠ ಧಾಮ ಎಂದರೆ ನಿರಾಶೆ, ಸೋಮಾರಿತನ, ಬಡತನ, ಈ ರೀತಿಯ ದರಿದ್ರ ಗುಣಗಳು ಇಲ್ಲದ ಒಂದು ಅದ್ಭುತವಾದ ಪವಿತ್ರವಾದ ಸ್ಥಳ. ವೈಕುಂಠ ಧಾಮ ಎಂದರೆ ತಪ್ಪು ಕಾರ್ಯಗಳು, ಸೋಮಾರಿತನವಿಲ್ಲದ ಒಂದು ಪವಿತ್ರ ಸ್ಥಳ. ಜೀವನದಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿದವರು ಮಾತ್ರವೇ ತಮ್ಮ ಮರಣದ ನಂತರ ವೈಕುಂಠವನ್ನ ಸೇರಿಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ. ವೈಕುಂಠ ಧಾಮ ನೆಗೆಟಿವಿಟಿ ಇಲ್ಲದ ಒಂದು ಅದ್ಭುತವಾದ ಪ್ರದೇಶ. ವೈಕುಂಠ ಧಾಮವನ್ನ ಶ್ರೀ ಮಹಾವಿಷ್ಣುವಿನ ವಾಸಸ್ಥಳವೆಂದು ಕರೆಯುತ್ತಾರೆ. ಶ್ರೀಕೃಷ್ಣನು ಶ್ರೀ ಮಹಾವಿಷ್ಣುವಿನ ಅವತಾರವಾಗಿರುವುದರಿಂದ ಇದನ್ನ ಗೋಲೋಕ ಎಂದು ಕೂಡ ಕರೆಯುತ್ತಾರೆ. ಆಗಿರುವಾಗ ಶ್ರೀಕೃಷ್ಣನು ತನ್ನ ಪ್ರಾಣ ತ್ಯಾಗ ಮಾಡಿದ ನಂತರ ಶ್ರೀ ಮಹಾವಿಷ್ಣುವಿನ ಒಂದು ಅವತಾರವಾಗಿರುವ ಶ್ರೀಕೃಷ್ಣನು ಕೂಡ ವೈಕುಂಠವನ್ನ ಸೇರಿಕೊಂಡರು ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಇದು ಮಾತ್ರವಲ್ಲದೆ ವೈಕುಂಠ ಧಾಮಕ್ಕೆ ಸಂಬಂಧಪಟ್ಟ ಕೆಲವು ರಹಸ್ಯಗಳು ಕೂಡ ಇದ್ದಾವೆ. ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಪ್ರದೇಶಗಳು ಕೂಡ ಹಿಂದೂ ಪುರಾಣಗಳಲ್ಲಿ ಹೇಳಿದ ಎಷ್ಟೋ ಅಂಶಗಳು ನಮ್ಮನ್ನು ದಿಗ್ಭ್ರಾಂತಿಗೆ ಗುರಿ ಮಾಡದೆ ಇರಲಾರವು. ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಜಗತ್ತಿನಲ್ಲಿ ಈ 3 ಪ್ರದೇಶಗಳಲ್ಲಿ ವೈಕುಂಠ ಧಾಮವಿದೆ ಎಂದು ಹೇಳುತ್ತಾರೆ. ಒಂದು ನಮ್ಮ ಭೂಮಿಯ ಮೇಲೆ, ಎರಡನೆಯದು ಸಮುದ್ರದಲ್ಲಿದ್ದರೆ, ಕೊನೆಯದಾಗಿ ಸ್ವರ್ಗದ ಮೇಲಿರುವ ಪ್ರದೇಶವೇ ವೈಕುಂಠ ಧಾಮ. ಹಾಗಿದ್ರೆ ಭೂಮಿ ಮೇಲೆ ಎಲ್ಲಿದೆ ಎಂದು ನಿಮಗೆ ಅನಿಸಬಹುದು. ಭೂಮಿ ಮೇಲೆ ವೈಕುಂಠ ಧಾಮವು ಬದ್ರಿನಾಥ್, ಜಗನ್ನಾಥ್, ದ್ವಾರಕಪುರಿ ಈ 3 ಪ್ರದೇಶಗಳನ್ನು ವೈಕುಂಠ ಧಾಮವೆಂದು ಕರೆಯುತ್ತಾರೆ. ಈ 3ರಲ್ಲಿ ಬದ್ರಿನಾಥ್ ನಮ್ಮ ಹಿಂದೂಗಳಿಗೆ ಒಂದು ಪವಿತ್ರವಾದ ಸ್ಥಳ. ಇಲ್ಲಿ ಸಾಕ್ಷಾತ್ ಶ್ರೀ ಮಹಾವಿಷ್ಣುವು ನೆಲೆಸಿದ್ದಾರೆ ಎಂದು ಭಕ್ತರ ನಂಬಿಕೆಯಾಗಿದೆ. ಇನ್ನು ಹೇಳ್ಬೇಕು ಅಂದ್ರೆ ಶ್ರೀ ಮಹಾವಿಷ್ಣುವಿನ ಅತಿ ಪ್ರಿಯಕರವಾದ ವಾಸಸ್ಥಳವೆಂದು ಹೇಳಬಹುದು. ಹಿಂದೂ ಧರ್ಮದಲ್ಲಿ ತುಂಬಾ ಭಕ್ತಿ ಶ್ರದ್ಧೆಯಿಂದ ಪೂಜಿಸುವ ಬದ್ರಿನಾಥ್ ಭಗವಂತನು 5 ರೂಪದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾರೆ. ಶ್ರೀ ಮಹಾವಿಷ್ಣುವಿನ 5 ರೂಪವನ್ನ ಪಂಚಭದ್ರಿ ಎಂದು ಕೂಡ ಕರೆಯುತ್ತಾರೆ. ಅವುಗಳು ವಿಶಾಲ್ ಬದ್ರಿ, ತ್ರಿಯುಗ ಧ್ಯಾನ್ ಬದ್ರಿ, ಶ್ರೀ ಭವಿಷ್ಯ ಬದ್ರಿ, ಶ್ರೀ ವೃದ್ಧ ಬದ್ರಿ, ಇನ್ನು ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ಶ್ರೀ ಆದಿ ಬದ್ರಿ. ಸತ್ಯ ಯುಗದಲ್ಲಿ ಶ್ರೀ ಮಹಾವಿಷ್ಣುವು ಬದ್ರಿನಾಥ್ ಧಾಮವನ್ನ ಹೇಗೆ ಸ್ಥಾಪನೆ ಮಾಡಿದರು ಎಂದು ನಮ್ಮ ಹಿಂದೂ ಪುರಾಣಗಳಲ್ಲಿ ಬರೆಯಲಾಗಿದೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ದ್ವಾರಕಪುರಿಯನ್ನು ಸ್ಥಾಪನೆ ಮಾಡಿದರು. ಅದೇ ರೀತಿ ಕಲಿಯುಗದಲ್ಲಿ ಜಗನ್ನಾಥ ಧಾಮವನ್ನು ವೈಕುಂಠ ಧಾಮವೆಂದು ಕೂಡ ಕರೆಯುತ್ತಾರೆ. ಬ್ರಹ್ಮ ಪುರಾಣಂ, ಸ್ಕಂದ ಪುರಾಣಂ ಪ್ರಕಾರ ಶ್ರೀ ಮಹಾವಿಷ್ಣುವು ನೀಲಿ ಮಾಧವನ ರೂಪದಲ್ಲಿ ಇಲ್ಲಿ ಅವತರಿಸಿದ್ದಾರೆ ಎಂದು ಭಕ್ತರ ನಂಬಿಕೆಯಾಗಿದೆ. ಹಾಗಿದ್ದರೆ ಸಮುದ್ರ ವೈಕುಂಠ ಧಾಮ ಎಲ್ಲಿದೆ ಎಂದು ಈಗ ಮಾತನಾಡಿಕೊಳ್ಳೋಣ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಸ್ಥಾಪಿಸಿರುವ ದ್ವಾರಕ ನಗರ ಸಮುದ್ರ ವೈಕುಂಠವೆಂದು ಕರೆಯಬಹುದು. ಶ್ರೀಕೃಷ್ಣನು ದ್ವಾರಕ ನಗರವನ್ನು ವೈಕುಂಠ ಪುರಿಯೊಂದಿಗೆ ಕನೆಕ್ಟ್ ಮಾಡಿ ಹೊಸ ನಗರವನ್ನ ಸೃಷ್ಟಿ ಮಾಡಿದರು ಎಂದು ಭಕ್ತರ ನಂಬಿಕೆಯಾಗಿದೆ. ಕೆಲವು ಮಂದಿ ಚರಿತ್ರೆಕಾರರು, ಜಿಯಾಲಜಿಸ್ಟ್, ಶಾಸ್ತ್ರವೇತರ ಅಭಿಪ್ರಾಯದ ಪ್ರಕಾರ ಶ್ರೀಕೃಷ್ಣನು ಮಂಜಿನ ಪರ್ವತದ ಮೇಲೆ ಎಲ್ಲೋ ಒಂದು ಕಡೆ ಸ್ಥಿರವಾಗಿ ನೆಲೆಸಿದ್ದಾರೆ ಎಂದು ಹೇಳಲಾಗಿದೆ. ಅಲ್ಲಿಗೆ ಸಾಮಾನ್ಯ ಮನುಷ್ಯರು ಯಾರು ಕೂಡ ಹೋಗಲು ಸಾಧ್ಯವಿಲ್ಲ. ಯಾರು ಪುಣ್ಯ ಕಾರ್ಯಗಳನ್ನು ಮಾಡಿ ಸತ್ತು ಹೋಗುತ್ತಾರೋ ಅಂತವರ ಆತ್ಮಗಳು, ಮಹರ್ಷಿಗಳು, ಋಷಿಗಳ ಆತ್ಮವು ಮಾತ್ರವೇ ಅಲ್ಲಿಗೆ ಹೋಗಲು ಸಾಧ್ಯ. ತೀವ್ರವಾದ ತಪಸ್ಸನ್ನು ಮಾಡಿ ವೈಕುಂಠ ಧಾಮವನ್ನು ಸೇರಿಕೊಳ್ಳಬೇಕೆಂಬುದು ಪ್ರತಿಯೊಬ್ಬ ಭಕ್ತರ ಕನಸಾಗಿರುತ್ತದೆ. ಈಗ ಸ್ವರ್ಗಧಾಮ ಎಲ್ಲಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಇದು ಎಲ್ಲ ಧಾಮಗಳಿಗಿಂತ ಬಹು ಮುಖ್ಯವಾಗಿರುವಂತದ್ದು. ಇದು ವಿಶ್ವದಲ್ಲಿರುವ 3 ಲೋಕಗಳಿಗಿಂತ ತುಂಬಾ ಪವಿತ್ರವಾಗಿರುವಂತದ್ದು ಎಂದು ನಮ್ಮ
ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ಇದನ್ನ ಪ್ರಧಾನ ವೈಕುಂಠ ಧಾಮವೆಂದು ಕೂಡ ಕರೆಯುತ್ತಾರೆ. ಇಲ್ಲಿ ಶ್ರೀ ಮಹಾವಿಷ್ಣುವು ಸ್ವಯಂ ಆಗಿ ನೆಲೆಸಿದ್ದಾರೆ. ವಿಷ್ಣು ಪುರಾಣದ ಪ್ರಕಾರ ವಿಷ್ಣು ಲೋಕದಲ್ಲಿ ಲಕ್ಷಾಂತರ ಸೂರ್ಯರು ಆಕಾಶಗಳು ಇದ್ದಾವೆ ಎಂದು ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ಇದರ ಜೊತೆ ಅಲ್ಲಿ ಅನೇಕ ನಕ್ಷತ್ರಗಳು ಗ್ರಹಗಳು ಕೂಡ ಇದ್ದಾವೆ. ಶ್ರೀ ಮಹಾವಿಷ್ಣು ನೆಲೆಸಿರುವ ಈ ಪ್ರದೇಶವು ನಮ್ಮ ಪ್ರಕೃತಿಗಿಂತ 3 ಪಟ್ಟು ಅದ್ಭುತವಾಗಿದೆ. ಈ ವೈಕುಂಠ ಧಾಮವನ್ನು ಜಾಗೃತವಾಗಿ ಕಾಪಾಡಿಕೊಳ್ಳುವುದಕ್ಕೆ 96,000 ಕೋಟಿ ವಿಷ್ಣು ಭಕ್ತರು ಸಜ್ಜಾಗಿರುತ್ತಾರೆ. ಶ್ರೀ ಮಹಾವಿಷ್ಣುವು ಶ್ರೀದೇವಿ, ಭೂದೇವಿ, ಮಹಾಲಕ್ಷ್ಮಿಯೊಂದಿಗೆ ಅಲ್ಲಿ ನೆಲೆಸಿದ್ದಾರೆ ಎಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ. ವೈಕುಂಠ ಧಾಮವು ಸ್ವರ್ಗದಿಂದ ಎಷ್ಟು ಎತ್ತರವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಅಂದ್ರೆ ಮಾನವನ ಮರಣ ಚಕ್ರವನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಪುರಾಣಗಳ ಪ್ರಕಾರ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಜೀವನವನ್ನ ಸಾಗಿಸುವವರು, ಯಾರಿಗೂ ಯಾವುದೇ ರೀತಿಯ ಹಾನಿಯನ್ನು ಮಾಡದೇ ಇರುವವರು, ಜೀವನ ಪೂರ್ತಿ ಪುಣ್ಯವನ್ನು ಮಾಡುತ್ತಾ ಜೀವನ ಸಾಗಿಸುವವರು ಕೊನೆಗೆ ವೈಕುಂಠ ಧಾಮವನ್ನ ಸೇರುತ್ತಾರೆ. ಆ ನಂತರ ಜನಲೋಕ ಬರುತ್ತದೆ. ಈ ಜನಲೋಕವು ಸ್ವರ್ಗದಿಂದ 24 ಕೋಟಿ ಕಿಲೋಮೀಟರ್ ದೂರದಲ್ಲಿರುತ್ತದೆ. ಜೀವನ ಪರ್ಯಂತ ಪುಣ್ಯ ಕಾರ್ಯಗಳನ್ನು ಮಾಡುತ್ತಾ ಯಾವುದೇ ರೀತಿಯ ಸ್ವಾರ್ಥವಿಲ್ಲದೆ ಇತರರಿಗೆ ಸಹಾಯ ಮಾಡುವವರು ಮಾತ್ರವೇ ಇಲ್ಲಿಗೆ ಹೋಗಲು ಸಾಧ್ಯ. ಇಲ್ಲಿಗೆ ಹೋಗುವ ಜನರು ಸ್ವರ್ಗದಲ್ಲಿರುವ ದೇವತೆಗಳ ದರ್ಶನವನ್ನು ಕೂಡ ಪಡೆದುಕೊಳ್ಳುತ್ತಾರೆ. ಆ ನಂತರ ತಪೋಲೋಕ ಬರುತ್ತದೆ. ಜನಲೋಕದ ನಂತರ ತಪೋಲೋಕ 8 ಕೋಟಿ ಯೋಜನೆಗಳ ದೂರ, ಅಂದ್ರೆ 990 ಕೋಟಿ ದೂರದಲ್ಲಿರುತ್ತದೆ. ಇದನ್ನೇ ತಪೋಲೋಕವೆಂದು ಕರೆಯುತ್ತಾರೆ. ಅಲ್ಲಿಗೆ ಹೋಗುವ ವ್ಯಕ್ತಿ ತುಂಬಾ ಕಠಿಣವಾದ ಪರೀಕ್ಷೆಗಳನ್ನ ಎದುರಿಸಬೇಕಾಗುತ್ತದೆ. ಜೀವನದಲ್ಲಿ ಎಲ್ಲ ಸುಖಗಳನ್ನು ತ್ಯಾಗ ಮಾಡಿ ಭಗವಂತನನ್ನು ಧ್ಯಾನಿಸುತ್ತಾ ಪುಣ್ಯ ಕಾರ್ಯಗಳನ್ನು ಮಾಡಿರುವ ಸಾಧುಗಳು, ಋಷಿಗಳು, ಸನ್ಯಾಸಿಗಳು ಮಾತ್ರವೇ ಅಲ್ಲಿಗೆ ಹೋಗಲು ಸಾಧ್ಯ. ಈ ಲೋಕದಲ್ಲಿ ವಿಶ್ವದಲ್ಲಿರುವ ಎಲ್ಲ ಶಕ್ತಿಗಳನ್ನು ಕಂಟ್ರೋಲ್ ಮಾಡುವ ದೇವತೆಗಳು, ದೇವರು ಇರುತ್ತಾರೆ. ಅಗ್ನಿದೇವನು, ವಾಯುದೇವನು, ಈ ರೀತಿಯಾಗಿ ಕೆಲವು ಮಂದಿ ದೇವತೆಗಳು ಇಲ್ಲಿಯೇ ವಾಸ ಮಾಡುತ್ತಾರೆ. ಈ ತಪೋಲೋಕದ ನಂತರ ಸತ್ಯಲೋಕ ಪ್ರಾರಂಭವಾಗುತ್ತದೆ. ಇದು 12 ಕೋಟಿ ಯೋಜನೆಗಳ ಎತ್ತರದಲ್ಲಿರುತ್ತದೆ. ಅಂದ್ರೆ ತಪೋಲೋಕದಿಂದ ಸುಮಾರು 47 ಕೋಟಿ ಕಿಲೋಮೀಟರ್ ದೂರದಲ್ಲಿರುತ್ತದೆ. ಈ ವಿಶ್ವಕ್ಕೆ ಸೃಷ್ಟಿಕರ್ತನಾಗಿರುವ ಬ್ರಹ್ಮದೇವನು ಇಲ್ಲಿಯೇ ವಾಸ ಮಾಡುತ್ತಿರುತ್ತಾರೆ. ಯಾವುದೇ ಮನುಷ್ಯನಾಗಿದ್ದರೂ ಕೂಡ ಈ ಪ್ರದೇಶಕ್ಕೆ ಹೋಗುವುದು ಅಷ್ಟು ಸುಲಭವಲ್ಲ. ಗತ ಜನ್ಮದಲ್ಲಿ ಯಾವುದೇ ರೀತಿಯ ಪಾಪ ಕರ್ಮಗಳನ್ನು ಮಾಡದೆ ಯಾವಾಗಲೂ ಒಳ್ಳೆಯ ಕೆಲಸಗಳನ್ನು ಮಾಡಿದ ಆತ್ಮಗಳು ಮಾತ್ರವೇ ಈ ಲೋಕಕ್ಕೆ ಹೋಗಲು ಸಾಧ್ಯ. ಇವುಗಳ ನಂತರ ನಮಗೆ ವೈಕುಂಠ ಧಾಮ ಕಾಣಿಸುತ್ತದೆ. ಇದು ಸತ್ಯ ಲೋಕದಿಂದ 2 ಕೋಟಿ 62 ಲಕ್ಷ ಯೋಜನೆಗಳ ಎತ್ತರದಲ್ಲಿರುತ್ತದೆ. ಶೇಷ ನಾಗನ ಮೇಲೆ ನಿದ್ರಿಸುವ ಶ್ರೀ ಮಹಾವಿಷ್ಣುವು ಸ್ವಯಂ ಆಗಿ ಇಲ್ಲಿ ನೆಲೆಸಿದ್ದಾರೆ. ಎಲ್ಲ ಆತ್ಮಗಳಿಗೂ ಇದೇ ಅಂತಿಮ ಸ್ಥಾನ. ವಿಶ್ವದಲ್ಲಿರುವ ಎಲ್ಲ ಆತ್ಮಗಳು ಕೂಡ ಇಲ್ಲಿಗೆ ಬಂದು ಸೇರಿಕೊಳ್ಳುತ್ತವೆ. ಇಲ್ಲಿಗೆ ಹೋಗುವ ಎಲ್ಲ ಆತ್ಮಗಳು ಕೂಡ ಮೋಕ್ಷವನ್ನು ಪಡೆದುಕೊಳ್ಳುತ್ತವೆ. ಆದ್ದರಿಂದಲೇ ಇದನ್ನ ಅಂತಿಮ ಸತ್ಯವೆಂದು ಕೂಡ ಕರೆಯುತ್ತಾರೆ. ವಿಶ್ವದ ಅಂತ್ಯವು ಕೂಡ ಇಲ್ಲಿಯೇ ಇದೆ. ಇಲ್ಲಿಗೆ ಹೋಗುವ ಆತ್ಮಗಳು ಮರಣ ಚಕ್ರದಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಹೊಂದುತ್ತವೆ. ಇಲ್ಲಿಗೆ ಹೋದ ಆತ್ಮಗಳು ಮತ್ತೆ ಭೂಮಿ ಮೇಲೆ ಜನಿಸುವುದಿಲ್ಲ. ಮರಣದ ನಂತರ ನಮ್ಮ ಆತ್ಮವು ವಿಷ್ಣುವಿನಲ್ಲಿ ಐಕ್ಯವಾಗುತ್ತದೆ. ಶ್ರೀ ಮಹಾವಿಷ್ಣುವಿನ ನಿಜವಾದ ಭಕ್ತರು ಮಾತ್ರವೇ ಇಲ್ಲಿಗೆ ಸೇರಿಕೊಳ್ಳುತ್ತಾರೆ. ಇಲ್ಲಿಗೆ ಒಂದು ಆತ್ಮವು ಹೋದಾಗ ಅವರನ್ನ ಸ್ವಾಗತಿಸುವುದಕ್ಕೆ 33,000 ಕೋಟಿ ದೇವತೆಗಳು ಆಗಮಿಸಿರುತ್ತಾರೆ. ಆ ಸಮಯದಲ್ಲಿ ಎಲ್ಲ ದೇವತೆಗಳು ಆ ಆತ್ಮವು ಮತ್ತೆ ಭೂಮಿ ಮೇಲೆ ಜನ್ಮ ತಾಳುವಂತೆ ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತವೆ. ಆ ಆತ್ಮವು ವೈಕುಂಠ ಧಾಮವನ್ನು ಸಂದರ್ಶಿಸದಂತೆ ತಡೆಯುವುದಕ್ಕೆ ಪ್ರಯತ್ನ ಮಾಡುತ್ತಾರೆ. ಆದರೆ ಈ ಆತ್ಮ ಪರೀಕ್ಷೆಯಲ್ಲಿ ಯಾವ ಆತ್ಮವು ವಿಜಯವನ್ನ ಸಾಧಿಸುತ್ತದೋ ಆ ಆತ್ಮವು ಮಾತ್ರವೇ ಶ್ರೀ ಮಹಾವಿಷ್ಣುವಿನ ಬಳಿಗೆ ಸೇರಿಕೊಳ್ಳುತ್ತದೆ. ಸರಿ, ಈಗ ವೈಕುಂಠ ಧಾಮವು ಭೂಮಿಯಿಂದ ಎಷ್ಟು ದೂರದಲ್ಲಿದೆ ಎಂದು ತಿಳಿದುಕೊಳ್ಳೋಣ. ಭೂಮಿಯಿಂದ ವೈಕುಂಠ ಧಾಮದ ದೂರವನ್ನ ನಾವು ಅಂದಾಜು ಮಾಡಿದರೆ ಅನೇಕ ಕಾಂತಿ ವರ್ಷಗಳ ದೂರದಲ್ಲಿ, ಅನೇಕ ಪರ್ಯಾಯ ವಿಶ್ವಗಳಿಂದ ತುಂಬಾ ದೂರದಲ್ಲಿದೆ. ಭಾಗವತ ಪುರಾಣದ ಪ್ರಕಾರ ವೈಕುಂಠ ಧಾಮವು ಧ್ರುವ ನಕ್ಷತ್ರದ ದಿಕ್ಕಿನಲ್ಲಿರುತ್ತದೆ. ಸಾಮಾನ್ಯ ಮನುಷ್ಯರು ವೈಕುಂಠ ಧಾಮವನ್ನು ಸೇರಿಕೊಳ್ಳಲು ಸಾಧ್ಯವೇ ಎಂದು ನಿಮಗೆ ಅನುಮಾನ ಬರಬಹುದು. ಗಂಟೆಗೆ 39,000 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುವ ನಾಸಾ ಅಂತರಿಕ್ಷ ನೌಕೆ ಜೂನೋ ಗಿನ್ನಿಸ್ ವರ್ಲ್ಡ್ ಬುಕ್ ನಲ್ಲಿ ಹೆಸರನ್ನು ಸಂಪಾದಿಸಿದೆ. ಏಕೆಂದರೆ ಈ ಪ್ಲೇನ್ ಶಿಪ್ ಎಲ್ಲದಕ್ಕಿಂತ ವೇಗವಾಗಿ ಪ್ರಯಾಣಿಸುವ ಪ್ಲೇನ್ ಶಿಪ್. ಅದೇ ರೀತಿ ಇದರಲ್ಲಿ ವೈಕುಂಠ ಧಾಮಕ್ಕೆ ಹೋಗುವುದಕ್ಕೆ ಪ್ರಯತ್ನ ಮಾಡಿದರೆ ನಮಗೆ ಸುಮಾರು 10 ಮಿಲಿಯನ್ 50 ಕೋಟಿ 30 ಲಕ್ಷ ಗಂಟೆಗಳು ಬೇಕಾಗುತ್ತವೆ. ಅಂದ್ರೆ 12 ಲಕ್ಷ ವರ್ಷಗಳಿಗಿಂತ ಹೆಚ್ಚು ಸಮಯ ಬೇಕಾಗುತ್ತದೆ. ಈ ಸಮಯದಲ್ಲಿ 2 ಯುಗಗಳು ಮುಗಿದು ಹೋಗುತ್ತವೆ. ಕಲಿಯುಗ ಕಾಲದಲ್ಲಿ ಇದೇ ವೇಗದಲ್ಲಿ ನಾವು ವೈಕುಂಠಕ್ಕೆ ಹೋಗುವುದಕ್ಕೆ ಪ್ರಯತ್ನ ಮಾಡಿದರೆ ಕಲ್ಕಿ ಅವತಾರ ಪೂರ್ತಿಯಾದರೂ ಕೂಡ ನಾವು ವೈಕುಂಠವನ್ನ ಸೇರಿಕೊಳ್ಳುವುದಿಲ್ಲ.
ಆಗುವುದಿಲ್ಲ. ಏಕೆಂದರೆ ಅಷ್ಟೊತ್ತಿಗಾಗಲೇ ಕಲಿಯುಗ ಮುಗಿದು ಹೋಗಿ ಸತ್ಯಯುಗ ಸುಮಾರು ಅರ್ಧದಷ್ಟು ಮುಗಿದು ಹೋಗಿರುತ್ತದೆ. ಈಗ ನಮ್ಮಲ್ಲಿರುವ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಭೌತಿಕ ರೂಪದಲ್ಲಿ ನಾವು ಎಂದಿಗೂ ಕೂಡ ವೈಕುಂಠ ಧಾಮವನ್ನು ಸೇರಲು ಸಾಧ್ಯವಿಲ್ಲ. ಟೆಕ್ನಾಲಜಿ ಎಷ್ಟೇ ಅಭಿವೃದ್ಧಿಯಾಗಿದ್ದರೂ ಕೂಡ ನಾವು ಭಗವಂತನ ಮುಂದೆ ಒಂದು ಹುಲ್ಲು ಕಡ್ಡಿಗೆ ಸಮಾನ. ಕೇವಲ ಸ್ಪಿರಿಚುಯಾಲಿಟಿ ಮೂಲಕ ಪುಣ್ಯ ಕಾರ್ಯಗಳನ್ನು ಮಾಡುವ ಮೂಲಕವೇ ನಾವು ವೈಕುಂಠವನ್ನ ಸೇರಿಕೊಳ್ಳಬಹುದು. ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಶ್ರೀ ನಾರದ ಮಹರ್ಷಿಯು ಶ್ರೀ ಮಹಾವಿಷ್ಣುವಿನ ನಾಮ ಜಪವನ್ನು ಮಾಡುತ್ತಿರುತ್ತಾರೆ ಎಂದು ನಾವು ಕೇಳಿಯೇ ಇರುತ್ತೇವೆ. ಆದ್ದರಿಂದ ಅವರು ಮಾತ್ರವೇ ಈ ಪ್ರಪಂಚದಲ್ಲಿರುವ ಯಾವುದೇ ಲೋಕಕ್ಕಾದರೂ ಹೋಗಬಲ್ಲರು. ವಸಿಷ್ಠರು, ವಿಶ್ವಾಮಿತ್ರರು ಕೂಡ ಇದೇ ರೀತಿಯಲ್ಲಿ ಯಾವುದೇ ಲೋಕಕ್ಕಾದರೂ ಕೂಡ ಹೋಗಬಲ್ಲರು. ಶ್ರೀ ಮಹಾವಿಷ್ಣು ವಾಸ ಮಾಡುತ್ತಿರುವ ವೈಕುಂಠ ಧಾಮಕ್ಕೆ ನೀವು ಹೋಗಲು ಸಾಧ್ಯವಿಲ್ಲ. ಆದ್ರೆ ನಮ್ಮ ಭೂಮಿ ಮೇಲಿರುವ ಬದ್ರಿನಾಥ್, ಜಗನ್ನಾಥ್ ಮತ್ತು ದ್ವಾರಕಪುರಿಯನ್ನ ನೀವು ದರ್ಶನ ಮಾಡಿಕೊಳ್ಳಬಹುದು. ಇವುಗಳನ್ನು ಸಹ ವೈಕುಂಠ ಧಾಮವೆಂದು ಕರೆಯುವುದರಿಂದ ಅಲ್ಲಿಗೆ ಹೋದಾಗ ನಿಜವಾದ ವೈಕುಂಠ ಧಾಮಕ್ಕೆ ಹೋದಂತೆ ಆಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.